ಯಾವುದೇ ಒಂದು ಕಾಲಚಕ್ರ ಅಂತ ತಗೊಂಡಾಗ ಕೆಳಗೆ ಬಂದಿದ್ದು ಮೇಲೆ ಬರಲೇಬೇಕು ಅಂತ ಹೇಳ್ತಾರೆ. ಹಾಗೆ ಆ ಒಂದು ಸುವರ್ಣ ಕಾಲ ತಿರ್ಗಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತಾ? 1% ಇಲ್ಲ ಸರ್. ನಾನು ನೀವು ಏನು ಬೇಕಾದ್ರೂ ಹೇಳ್ಕೊಳ್ಬೋದು ಸರ್. ಜನರ ಪ್ರೇಕ್ಷಕರ ನಂಬಿಕೆನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಸಿನಿಮಾ ಇಂಡಸ್ಟ್ರಿಗಿಂತ ಹೆಚ್ಚಾಗಿ ಕಳ್ಕೊಂಡು 25 ಸಿನಿಮಾ ಮಾತ್ರ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾಗಿತ್ತು. ನಿರ್ಮಾಪಕ ಇಲ್ಲಿ ಯಾರು ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ, ಅವನಿಗೆ ನಿಜವಾದ ಒಂದು ಬಿಸ್ನೆಸ್ ಗೊತ್ತಿರಬೇಕು. ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಆಲ್ರೆಡಿ ಕಿತ್ತೋಗಿರುತ್ತೆ. ಯಾವುದೇ ಟಿವಿ ಆಗಿರ್ಬೋದು ಕನ್ನಡದಲ್ಲಿ ಸಿನಿಮಾ ತಗೊಳಕ್ಕೆ ರೆಡಿಯಾಗಿ ನಿಂತಿಲ್ಲ, ನಿರ್ಮಾಪಕ ಕೊಡಲಿಲ್ಲ ಅಂದ್ರೆ ಆಯ್ತಪ್ಪ ಅಂತ ಅವರು ಖುಷಿಯಾಗಿ ಹೊರಟಾಗ್ತಾರೆ. ಅವರಿಗೆ ಬೇರೆ ಆದ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಸಿಕ್ಬಿಟ್ಟು ಒಂದು ಪ್ರೆಸ್ ಮೀಟ್ನಲ್ಲಿ ಬಂದು ಕೂತ್ಕೊಂಡು ಅವ್ರ ಮುಖ ಇವ್ರು ನೋಡಲ್ಲ, ಇವ್ರ ಮುಖ ಅವ್ರು ನೋಡಲ್ಲ, ಇದೇ ಅಂದ್ಬಿಟ್ಟು ನೀವು ವಾರಕ್ಕೆ 10 ಸಿನಿಮಾ ಬಿಡುಗಡೆ ಮಾಡಿದ್ರೆ ಪ್ರತಿ ಸಿನಿಮಾಗೂ ನೀವು ಅದನ್ನೇ ರಿಪೀಟ್ ಮಾಡಿಬಿಟ್ರಲ್ಲ, ಮರ್ಸೋ ಕೆಲಸನೂ ನಾವೇ ಮಾಡಿಬಿಟ್ಟಿದ್ದೀವಿ. Investing in cinemas without cinema knowledge is injurious to you, your family, and the audience too. Annadata sukhi bhava. ಹೌದು, ನಾನು ನೀವು ಏನು ಬೇಕಾದ್ರೂ ಹೇಳ್ಕೊಳ್ಬೋದು ಸರ್. ಗೆದ್ದಿದ್ದು 2 ಸಿನಿಮಾ, ಹೌದು, ಒಂದು ಕಾಂತಾರ, ಒಂದು ಸೂಫ್ರಮ್ಸು. ಕರೆಕ್ಟ್. ಅದು ಬಿಟ್ಟರೆ ನಂದು ಸಿನಿಮಾ ಇತ್ತು ಅಂತ ಇಟ್ಕೊಳ್ಳಿ, ಹೌದು, ನಾನು ಗೆದ್ದಿದೆ ಅಂತ ಹೇಳ್ಕೊಳ್ಬೋದು. ಅಲ್ಲ, ಹೇಳ್ಕೊಳ್ಬೋದು, ಹೇಳ್ಕೊಂಡಿದ್ದಾರೆ, ಹೇಳ್ಕೊಂಡಿದ್ದಾರೆ. ಒಂದಿಷ್ಟು ಬ್ರೇಕ್ ಇವೇನ್ ಆಗಿದ್ದಾವೆ, ಅದು ಇಲ್ಲ ಆಗಿದೆ, ಆಗಿದೆ. ಜನ ಮೆಚ್ಚಿದ್ದಾರೆ. ನಾನು ಹೇಳ್ತಿದ್ದೇನೆ, ನೇಮ್ ಆದ್ರೂ ಆಗಿದೆ, ನೇಮ್ ಆಗಿದೆ. ಅಲ್ಲ, ಜನ ಮೆಚ್ಚಿರೋದು ಹತ್ರ ಹೋಗಿರೋದು. ಇನ್ನೂ 7-8 ದೊಡ್ಡ ಸಿನಿಮಾಗಳಿದ್ದಾವಲ್ಲ, ದೊಡ್ಡ ಸಿನಿಮಾಗಳು ಒಂದು 7-8 ಹತ್ರ ಹೋಗಿದೆ ಅಲ್ವಾ. ಸಾಂಗ್ಸ್ ಹಿಟ್ ಆಗಿತ್ತು, ಮಾದೇವಿಯಿಂದ ಹಿಡಿದು ನೋಡ್ಕೊಂಡು ಬಂತು ಅಂದ್ರೆ ಜನಗಳು ಇಚ್ಛೆ ಪಟ್ಟು ಒಂದು ಲೆವೆಲ್ನಲ್ಲಿ ಆ ಸಿನಿಮಾ ತಗೊಂಡೋಗಿದೆ. ಇಂಥ ಸಿನಿಮಾಗಳು ಎಲ್ಲವನ್ನು ಹುಡ್ಕೊಂಡೋದ್ರೆ ಮೇ ಬಿ ಯಕ್ಕ, ಮಾದೇವ, ಹೀಗೆ ಇನ್ನೂ ಅದೇ ಮಾರ್ಕ್ 45 ಎಲ್ಲ ಲಾಸ್ ಅಲ್ಲೇ ಅಂತ ಹೇಳ್ತಾರೆ. ಹೆಸರಾಯ್ತು, ಅಟ್ಲೀಸ್ಟ್ ಜನ ಬಂದು ನೋಡಿದ್ದಾರೆ. ಅದೊಂದು 10 ಸಿನಿಮಾ ಸೈಡ್ಗೆ ಇಟ್ಟರೆ ಇನ್ಯಾವ ಸಿನಿಮಾನೂ ಸಹ ಇಲ್ಲ. ಅದರಲ್ಲೂ ಸಹ ನನ್ನ ನೇರವಾಗಿ ಹೇಳ್ತೀನಿ, ಯಾಕೆಂದರೆ ಇವತ್ತಿನ ದಿನ ನಾನೇನೋ ಹೇಳ್ಬಿಟ್ಟು ಇಲ್ಲಿ ಹೋಗೋಕ್ಕಾಗಲ್ಲ. ಇವತ್ತಿನ ದಿನ ತಮಗೂ ಗೊತ್ತಿದೆ, ಏನೋ ಹೇಳೋಯ್ತು ಅಂದರೆ ಅಲ್ಲಿ ಯಾರೋ ಬಂದ್ಬಿಟ್ಟು GST ಎಲ್ಲಪ್ಪ ತೋರಿಸು ಅಂತ ಹೇಳ್ಬೋದು. ಹೌದು, ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಇವತ್ತು ನಿಮಗೆ ವಿತೌಟ್ ಈ ಕ್ಯಾಶ್ ಬಿಸ್ನೆಸ್ ಎಲ್ಲ ನಿಂತು ಯಾವುದೋ ಕಾಲ ಆಗಿದೆ. ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲೆಲ್ಲ ಕೂತಿರ್ತೀವಿ, ಅಲ್ಲೆಲ್ಲೋ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ. 0.78% ಈಸ್ ದ ಸಕ್ಸಸ್ ರೇಟ್ ಇನ್ 2025 ಫಾರ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ. ಟೋಟಲ್ ಸಿನಿಮಾಗಳು ಅಂತ ತೊಗೊಂಡ್ರೆ 10 ಸಿನಿಮಾ ಬಿಟ್ಟರೆ 240 ಸಿನಿಮಾಗೆ ಸರ್ ಇವತ್ತಿಗೂ ನಾನು ಇದೇ ಜಾಗದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಷನ್ನೇ ಮಾಡಿದ್ದೀನಿ. ನಾನೊಮ್ಮೆ 4 ಸಿನಿಮಾನ 50,000 ರೂಪಾಯಿ ಹಿಂದಕ್ಕೆ ಬಂದಿದೆ ಅನ್ನೋದು ಈ 240 ಇನ್ನೂ ಒಂದು 20 ಸಿನಿಮಾ ಈ ಕಡೆಗೆ ಇಡೋಣ ಸರ್. 220 ಸಿನಿಮಾದ ಫಸ್ಟ್ ಓನ್ಲಿ 50,000 ರೂಪೀಸ್ ಡಿಸ್ಟ್ರಿಬ್ಯೂಟರಿಂದ ರಿಟರ್ನ್ ಬಂದಿದೆ ಅಂತ ನಾನು ಮೊನ್ನೆ ದಿನ ಒಂದು ಬರೆದಿದ್ದೆ. ಅದಕ್ಕೆ 50,000 ರೂಪಾಯಿ ಯಾವ ಡಿಸ್ಟ್ರಿಬ್ಯೂಟರ್ಗಳು 220 ಸಿನಿಮಾದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಟೋಟಲ್ 2025ನಲ್ಲಿ ಹೇಳ್ತಿದ್ದೀನಿ ರಿಲೀಸ್ ಆಗಿರೋ ಸಿನಿಮಾದು ರಿಟರ್ನ್ ಕೊಡೋಕ್ಕಾಗಿಲ್ಲ. ಆಗಿಲ್ಲ ಅಂದರೆ ಅಲ್ಲಿಗೆ ಒಂದು ಜನ ನೋಡಿಲ್ಲ, ಒಂದು ಜನರ ಪ್ರೇಕ್ಷಕರ ನಂಬಿಕೆನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಸಿನಿಮಾ ಇಂಡಸ್ಟ್ರಿಗಿಂತ ಹೆಚ್ಚಾಗಿ ಕಳ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ನಾವು ಅತಿ ಕಷ್ಟದಲ್ಲಿ ಕೆಲವು ಸಿನಿಮಾ ನೋಡೋಕ್ಕೆ ಹೋಗ್ತೀವಿ, ಅತಿ ಕಷ್ಟದಲ್ಲಿ ಅಂತಾನೆ ಹೇಳ್ತಾ ಇದ್ದೀನಿ ನಾನು. ಆ ಸಿನಿಮಾ ನೋಡಿ ಹೊರಗಡೆ ಬರೋಷ್ಟೊತ್ತಿಗೆ ನಮಗೆ ಉಸಿರು ಕಟ್ಟಿರುತ್ತೆ. ನಾನೇನು ಮಾಡಿಬಿಟ್ಟಿದ್ದೀನಿ, ನಾನೆಲ್ಲ ಅದ್ಭುತ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ನಿರ್ಮಾಪಕ ಅನ್ನೋದು ಬೇರೆ ಒಂದು, ಓಕೆ, ನಾನು ಜನರಲ್ ಆಗಿ ಮಾತಾಡ್ತಿರೋದು. ಅವೆಲ್ಲ ನೋಡಿದಾಗ ವೆರಿ ಫ್ರಾಂಕಾಗಿ ಹೇಳ್ತೀನಿ ಸರ್, 250 ಚಿಲ್ಲರೆ ಏನು ಸಿನಿಮಾ ಬಂತು, ಪರ್ಫೆಕ್ಟಾಗಿ ಹೇಳಬೇಕು ಅಂದರೆ ಅದು ಯಾರದೇ ಸಿನಿಮಾ ಆಗಿರಲಿ ಸರ್, ನಮ್ಮದೇ ಆಗಿರ್ಬೋದು ನಿಮ್ಮದೇ 25 ಸಿನಿಮಾ ಮಾತ್ರ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾಗಿತ್ತು. ಯಾಕೆಂದರೆ ಅಷ್ಟು ಕ್ವಾಲಿಟಿ ಇರೋದು 25 ಸಿನಿಮಾ ಬಂದಿರೋದು. 10% ಉತ್ತಮ ಸಿನಿಮಾಗಳು ಬಂದಿರ್ತವೆ. ಆದರೆ ಏನಾಗ್ತಿದೆ, ಆ 10% ಯಾಕೆ ಗೆದ್ದಿಲ್ಲ ಅಂತ ತಾವು ಕೇಳ್ಬೋದು. ಫೇಕ್ ರಿವ್ಯೂಸು, ಫೇಕು ಇನ್ನೊಂದು. ಮತ್ತು ಇವತ್ತಿನ ದಿನ ಸಿನಿಮಾ ಬಿಡುಗಡೆ ಮಾಡೋದು ಅಂದರೆ ಮಾಡಾದ್ಮೇಲೆ ನಿರ್ಮಾಪಕಂಗೆ ಗೊತ್ತಾಗಿರುತ್ತೆ ಇಲ್ಲಿ ಏನೇನಿದೆ ಅಂತ. ನಾನು ತುಂಬ ಸರಿ ಇದನ್ನೇ ನಾನು ಹೇಳಿದ್ದು ವಾಣಿಜ್ಯ ಮಂಡಳಿಯವರಿಗೂ, ಸರ್ ಒಂದು ಬುಕ್ ಕೊಟ್ಬಿಡೋಣ, ಟೋಟಲಾಗಿ ಅದರಲ್ಲಿ ಬರೆದ್ಬಿಡೋಣ ಸರ್,
ಒಬ್ಬ ನಿರ್ದೇಶಕ ಬಂದು ಒಬ್ಬ ನಿರ್ಮಾಪಕನ ಭೇಟಿಯಾಗಿ ಕೊನೆಯಲ್ಲಿ ಬಿಡುಗಡೆ ಆಗೋವರೆಗೂ ಏನೇನೋ ಒಂದು ಪ್ರೋಸೆಸ್ಸು 5 ಆಪ್ಷನ್ ಬರ್ಕೊಂಡು ಹೋಗೋಣ. ಸಿನಿಮಾ ರಿಲೀಸ್ ಆದಾಗ ಏನಾಗುತ್ತೆ, ಯಾರ್ಯಾರು ಬರ್ತಾರೆ, ಹೇಗೆ ಬರ್ತವೆ, ಟೆಲಿಗ್ರಾಮ್ನವರು ಬಂದು ನಿಮಗೆ ಏನು ಸ್ಪ್ರೆಡ್ ಆಗಿ ವೈರಸ್ಗಳು ಸ್ಪ್ರೆಡ್ ಆಗಿ ನಿಮಗೆ 2 ಲಕ್ಷ ಲಿಂಕ್ಸ್ ಹೆಚ್ಚಾಯಿತು, 3 ಲಕ್ಷ ಆಯಿತು ಅಂದ್ಬಿಟ್ಟು ಅಲ್ಲೊಂದು 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ನಿಮಗೆ ಹೆಂಗೋಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯಾರ್ಯಾರು ಹೆಂಗೆ ಹಾಕೊಂಡ್ಬಿಟ್ಟು ಇದು ಮಾಡ್ತಾರೆ. ಏನು ಟೋಟಲ್ ಆಗಿ ಓವರಾಲ್ ಒಂದು ಸಾಂಗ್ ಶೂಟಿಂಗ್ ಮಾಡಬೇಕು ಅಂದರೆ ಎಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು 200 ಪೇಜದು ಒಂದು ಬುಕ್ ಮಾಡೋಣ ಅಂತ ಆವಾಗಲೇ ನಾವು ಕೇಳಾಗಿತ್ತು. ಆದರೆ ಅದಕ್ಕೆ ಯಾರೂ ಸಹ ಸಾಥ್ ಕೊಡಲಿಲ್ಲ. ಓಕೆ, ಮಾಡಿಬಿಡ್ಬೋದು. ಈ ಮಾಡೋದ್ರಿಂದ ಏನಾಗತ್ತೆ ಅಂದರೆ, ನಾನು ಹೇಳ್ತಿರೋದಷ್ಟೇ ಸರ್, ನಿರ್ಮಾಪಕ ಇಲ್ಲಿ ಯಾರು ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ, ಅವನಿಗೆ ನಿಜವಾದ ಒಂದು ಬಿಸ್ನೆಸ್ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಬರಬಾರ್ದು. ಸರ್ ನನ್ನ ಹತ್ರ ಇವಾಗ ಒಂದು 10 ಕೋಟಿ ಇದೆ ಸರ್, ಸಿನಿಮಾಗೆ ಒಂದು 4 ಕೋಟಿ ಹಾಕಿ ಹೋದರೂ ಪರವಾಗಿಲ್ಲ, ನನಗೆ ಆರಾಮ್ಸೆ ಬನ್ನಿ ಸರ್ ಮಾಡ್ಕೊಂಡೋಗಿ, ನಿಮಗೆ 4 ರೂಪಾಯಿ ಬರಲ್ಲ, ನಮಗೆ ಗೊತ್ತಿದೆ. ಆದರೆ ಏನೂ ಇಲ್ಲದೆ ಯಾರೋ ಒಬ್ಬರು ಕಾಮನ್ ಆಗಿ ಆಬ್ವಿಯಸ್ಲಿ ಡೈರೆಕ್ಟರ್ ಹೋಗೋದು ಅಲ್ವಾ, ಡೈರೆಕ್ಟರ್ ಆದಮೇಲೆ ಇನ್ನೊಬ್ರು ಮತ್ತೊಬ್ರು ಎಲ್ಲ ಜಾಯಿನ್ ಹಾಕೊಂಡು ಹೋಗ್ತಾರೆ. ಓಕೆ, ಏನೂ ಇಲ್ಲದೆ ಇರೋರನ್ನು ಒಬ್ಬರನ್ನ ನಿರ್ಮಾಪಕರನ್ನಾಗಿ ತಂದು ಅವರನ್ನು ಏನು ಸಿನಿಮಾ ಅಂದರೆ ಒಂದೇ ದಿನದಲ್ಲಿ ಆಗಲ್ಲ, ಪ್ರೋಸೆಸ್ 3 ತಿಂಗಳು 6 ತಿಂಗಳಾಗುತ್ತೆ, 6 ತಿಂಗಳು ವರ್ಷ ಆಗುತ್ತೆ. 50 ಲಕ್ಷ ಅಂದಿದ್ದು 1 ಕೋಟಿ ಹೆಂಗೆ ಮಾಡ್ತಾರೆ, 1 ಕೋಟಿ ಇದ್ದು 2 ಕೋಟಿ ಹೆಂಗೆ ಮಾಡ್ತಾರೆ. ದುಡ್ಡಿದೆ ನಿರ್ಮಾಪಕನ ಹತ್ರ ಅಂದರೆ ಆ ಸಿನಿಮಾಗಳು 4 ಕೋಟಿಗೆ ಹೋಗಿ ನಿಲ್ಲಿಸಿರತಕ್ಕಂಥ ಉದಾಹರಣೆಗಳು ನಮ್ಮ ಇದ್ದಾವೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಓಕೆ, ಓಪನ್ ಆಗಿ ನಾನು ಮಾತಾಡ್ತಿದ್ದೀನಿ. ಇಲ್ಲಿ ಏನು ಬರುತ್ತೆ ಅನ್ನೋದು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಯಾರು ಇಲ್ಲಿಗೆ, ಇವತ್ತಿನ ದಿನ ಇಂಡಸ್ಟ್ರಿ ಹೇಗಿದೆ ಅನ್ನೋದು ನಿರ್ಮಾಪಕನ ತಿಳ್ಕೊಬೇಕು, ನಿರ್ಮಾಪಕನ ತಿಳ್ಕೊಳ್ಬೇಕು, ನಿರ್ಮಾಪಕನ ತಿಳಿಸ್ಬೇಕು. ಅದೇ ರೀತಿ ನೀವು ಇವಾಗ ಹೇಗೆ ಹೇಳಿದ್ರಿ ಪುಸ್ತಕ ಒಂದು ಬರೀಬೇಕಾಗಿತ್ತು ಅಂತ, ಆ ಪುಸ್ತಕ ಬರೆದು ಅದನ್ನು ಪಬ್ಲಿಷ್ ಮಾಡೋ ಪ್ರಯತ್ನದಲ್ಲೇ ವಿಫಲನಾಗಿ ಈ ಒಂದು ಕಾರ್ಯಕ್ರಮ ಶುರು ಮಾಡಿರೋದು ನಾನು. ನೋಡಿ ಇಂಡಸ್ಟ್ರಿ ಹೇಗಿದೆ ಇಲ್ಲೇ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಶುರು ಮಾಡಿದ್ದೆ ಅದು. ದಟ್ ಈಸ್ ದ ಥಿಂಗ್. ನಾನು ತಮಗೂ ಗೊತ್ತಿದೆ, ನಾನು ಚೇಂಬರ್ನಲ್ಲಿ ಬಂದಾಗ ಆಗಿರ್ಬೋದು, ನಾನು ನೇರವಾಗಿ ಮೊದಲಿಂದ ಕೇಳೋದು ಬಂದು ಯಾರು ಮೆಂಬರ್ ಆಗ್ತಾರೆ ನಿಜವಾದ ಒಬ್ಬ ನಿರ್ಮಾಪಕ ಯಾರು ಇವತ್ತಿನ ದಿನ ಬರ್ತಾರೆ, ದಯವಿಟ್ಟು ವಾರಕ್ಕೆ ಒಂದು ಸರಿನೋ 15 ದಿನಕ್ಕೆ ಒಂದು ಸರಿನೋ 10 ಜನ ಆಗಿರ್ತಾರೆ. ನೀವು ಅವ್ರನ್ನ ಮತ್ತೆ ಕರಿಬೇಕಲ್ವ. ಆಯಿತು, ನಿಮ್ಮ ಪ್ರೊಡಕ್ಷನ್ ಹೌಸು ಸಮಥಿಂಗ್ ನಿಮ್ದು ಇದಾಗಿದೆ ಅಂತ 10 ಜನನ ಒಂದು ದಿನ ಕರೀರಿ, ಏನೇನಿದೆ ಸ್ಟ್ರಿಕ್ಟಾಗಿ ಮಾಡಿ. ಯಾಕೆಂದ್ರೆ ನಮಗೆ ಗೊತ್ತಿದೆ ನಿರ್ಮಾಪಕರೇ ಬರೋಲ್ಲ ಇಲ್ಲಿ. ಹೌದು, ಬೇರೆಯವರು ಯಾರು ಬಂದ್ಬಿಟ್ಟು ಎಲ್ಲ ತೊಗೊಂಡು ಮಾಡಿ ಮತ್ತೊಂದು ಇನ್ನೊಂದು ಎಷ್ಟು ಕಥೆಗಳಾಗಿದ್ದಾವೆ ಅಂತೇಳಿ ನಮಗೂ ಗೊತ್ತಿದೆ. ನಿರ್ಮಾಪಕರಂಗೆ ಕರೆಸಿ, ನಿರ್ಮಾಪಕರಂಗೆ ಕೂರಿಸಿ ಕರೆಕ್ಟಾಗಿ ಹೇಳಿ, ಇವತ್ತಿನ ದಿನ ಹಿಂಗಿದೆಯಪ್ಪ ಇಂಡಸ್ಟ್ರಿ, ಈ ರೀತಿ ಇದೆ, ಇಲ್ಲಿ ನೀನು 10 ಕೋಟಿ ಹಾಕಿದ್ರೆ ನಿನಗೇನು ಸಿಗುತ್ತೆ ಅಂತ ಗ್ಯಾರಂಟಿ ಇಟ್ಕೊಳ್ಬೇಡ. ನಿನಗೆ ಇವತ್ತಿನ ದಿನ ಯಾವುದೇ ನಿನಗೆ ಸ್ಯಾಟ್ಲೈಟು ಟಿ ವಿ ಚಾನಲ್ನವರು ಯಾವುದೇ ಟಿ ವಿ ಆಗಿರ್ಬೋದು ಕನ್ನಡದಲ್ಲಿ ಸಿನಿಮಾ ತೊಗೊಳಕ್ಕೆ ರೆಡಿಯಾಗಿ ನಿಂತಿಲ್ಲ ಸರ್, ನಿಂತಿಲ್ಲ. ಯಾವ 100% ಇಲ್ಲೂ ಹೇಳ್ತಾ ಇದ್ದೀನಿ, ಇನ್ನೂ ಒಂದು ಹೆಜ್ಜೆ ಮುಂದಾಗೆ. ಇವತ್ತಿನ ದಿನ ದೊಡ್ಡ ಸ್ಟಾರ್ಗಳ ಸಿನಿಮಾನೇ ಇನ್ನೂ ಸ್ವಲ್ಪ ಅವರು ವೆಯ್ಟಿಂಗ್ ಸೀಸನಲ್ಲಿ ಮೊದಲಾಗಿದ್ರೆ ಬೇರೆ ಟೈಪ್ ಇರೋದು. ಈಗ ಥಿಯೇಟ್ರಿಕಲ್ ಅಲ್ಲಿ ಏನಾಗಿದೆ ಅನ್ನೋದ್ರ ಮೇಲೆ ಅವ್ರದ್ದು ಮೊದಲು ದೊಡ್ಡ ಸಿನಿಮಾ ಅಂದರೆ ಒಂದೇನೋ ವ್ಯಾಲ್ಯೂ ಕೇಳ್ತಾರೆ, ನಿರ್ಮಾಪಕ ಕೊಡಲಿಲ್ಲ ಅಂದರೆ ಆಯ್ತಪ್ಪ ಅಂತ ಅವರು ಖುಷಿಯಾಗಿ ಹೊರಟಾಗ್ತಾರೆ. ಯಾಕಂದರೆ ಅವರಿಗೆ ಬೇರೆ ಆದ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಸಿಕ್ಬಿಟ್ಟಿದೆ. OTT ಅವರು ಕೇಳುವುದೇ ಇಲ್ಲ, ಡಬ್ಬಿಂಗ್ ರೈಟ್ಸ್ ಇಲ್ಲ, ಬಿದ್ದೋಗಿದೆ, ರೀಮೇಕ್ ಪದಾನೇ ಮರ್ತೋಗಿಲ್ಲ ಇವಾಗ. ಹೌದು, ಓಕೆ, ಎಲ್ಲವೂ ಮರ್ತೋಗಿರುವಾಗ ಇವತ್ತಿನ ದಿನ ಇಲ್ಲಿ ನೀವು 2 ಕೋಟಿ ಹಾಕಿ ಸಿನಿಮಾ ಮಾಡ್ತೀರಾ, 4 ಕೋಟಿ ಹಾಕಿ ಮಾಡ್ತೀರಾ, 8 ಕೋಟಿ ಹಾಕಿ ಮಾಡ್ತೀರಾ ಅಂದರೆ ಯಾರೇನು ಮೆಚ್ಚಕ್ಕೆ ಸಿನಿಮಾ ಮಾಡ್ತಿದ್ದೀರಾ? ಯಾರೇನು ಮೆಚ್ಚಕ್ಕೆ ಇಲ್ಲಿ ಸಿನಿಮಾ ಮಾಡಬೇಕು? ನಾನು ಹೋಗಿ ಮಾಡಿ ಅದೇ ಸಮಾಜ ಸೇವೆ ಸರ್. ನಾನು ಇವತ್ತಿಗೂ ನೇರವಾಗಿ ಹೇಳ್ತೀನಿ ಸರ್, ನಾನು ಸಿನಿಮಾ ಮಾಡೋದು ಒಂದು ಗ್ಯಾಪ್ ತೊಗೊಂಡಿದ್ದೀನಿ. ಎವ್ರಿ ಮಂತ್ ನಾನು ಏನು ಮಾಡಬೇಕು ಅದನ್ನು ನಾನು ಒಂದು ಇವತ್ತಿಗೂ ನನ್ನ ಸಿನಿಮಾ ರಂಗಕ್ಕೆ ನಾನು ಮಾಡ್ತಾಯಿದ್ದೀನಿ ಪರ್ಸ್ನಲ್ಲಾಗಿ. ಅದೊಂದು ನನಗೆ ತೃಪ್ತಿ ಅಷ್ಟೇ, ಆತ್ಮತೃಪ್ತಿ. ಇಲ್ಲಿ ಒಂದು ದಿನಕ್ಕೆ ನಾನು ಏನು ಖರ್ಚು ಮಾಡ್ತೀನಿ ಅದನ್ನು ಒಂದು ತಿಂಗಳಲ್ಲಿ ಯಾರೋ ಒಂದು 10-15 ಜನಕ್ಕೆ ಏನೋ ಒಂದು ಟ್ಯಾಬ್ಲೆಟ್ಸ್ ಇದು ಕೊಟ್ಟರೆ ಅವ್ರಿಗೆ ಏನೋ ಒಂದು ಖುಷಿ ಆಗುತ್ತೆ. ನಿಮಗೆ ಗೊತ್ತಿದೆ ಇವತ್ತಿನ ದಿನ ಹೌದು ಯಾವ ಲೆವೆಲ್ನಲ್ಲಿ ಇವತ್ತಿನ ದಿನ ನಿರ್ಮಾಪಕರೇ ಇದ್ದಾರೆ ಅನ್ನೋದು ನಾನು ಹೇಳ್ಕೊಡ್ಬೋದು. ಇಲ್ಲಿ ಅಷ್ಟು ಕಷ್ಟದಲ್ಲಿದ್ದಾರೆ. ಯಾಕೆಂದರೆ ಸಿನಿಮಾ ಮಾಡಿದ್ದಾರೆ ಸರ್,
ಯಾರೊಬ್ರಿಗೂ ಹಿಂದಕ್ಕೆ ಬಂದಿಲ್ಲ. ಒಬ್ಬರು ಲೇಡಿ ನನ್ನ ಹತ್ರ ಮಾತಾಡಿದ್ರು, ಒಬ್ಬರು ನಿರ್ಮಾಪಕರು, ಅಣ್ಣ ಏನಣ್ಣ ಈ ರೀತಿ ನನ್ನನ್ನು ನಂಬಿಸಿ ಈ ಸ್ಟೇಜಿಗೆ ತಂದುಬಿಟ್ಟು ಇವತ್ತಿಂದ ಸಿನಿಮಾ ರಿಲೀಸ್ ಆಗಿದೆ ಸರ್, ನೀವು ನಂಬಲ್ಲ, ಒಂದು ಹಿಂದಿ ರೈಟ್ಸು ಸರ್ 2 ಕೋಟಿ ಸಿನಿಮಾಗೆ ಇವತ್ತು ಎಷ್ಟಕ್ಕೆ ಕೇಳಬಹುದು ಸರ್? ಸಾವಿರಗಳೆಲ್ಲ ಇರುತ್ತೆ ಅಂತ ನನ್ನ ಪ್ರಕಾರ. ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿ. ಅಲ್ಲ, ಅದು ಮ್ಯಾಕ್ಸಿಮಮ್ ಆಗೋಯ್ತು. ಇಲ್ಲಾಂದ್ರೆ 50,000 40,000 ಒಳಗಡೆ. ನೀವು ಯಾರನ್ನ ಹಾಕೊಂಡಿದ್ದೀರಾ, ಯಾರಿದ್ದಾರೆ, ಏನು ದೊಡ್ಡದು ಬಿಟ್ಬಿಡಿ. ಒಂದು 10 ಜನದ ಆ ಕಡೆ ನಾನು ಅದನ್ನ ಮಾತಾಡೋದಿಲ್ಲ. ಪಾಪ ಇವಾಗ ಅವರಿಗೂ ಕಷ್ಟ ಆಗ್ತಿದೆ. ನಿಮ್ಗೆ ಗೊತ್ತಿರ್ಬೋದು ಸರ್, ಮೊದಲು ಒಂದು ಆವ್ರೇಜ್ ಇರೋದು ಒಂದು ಸಿನಿಮಾ ಶುರುವಾಯಿತು ಅಂದ್ರೆ 2 ಕೋಟಿವರೆಗೆ ನಿಮಗೆ ಫಂಡಿಂಗ್ ಬರ್ತಾ ಇತ್ತು. ಇವತ್ತಿನ ದಿನ ಇಲ್ಲ, ಅದು ನಿಂತೋಗಿದೆ ಅಲ್ವಾ? ಇವತ್ತಿನ ದಿನ ಏನೇ ಇದ್ರೂ ನಾನು ಪ್ರೊಡ್ಯೂಸರ್ ಆಗಬೇಕು ಅಂದ್ರೆ ನಾನು ತಂದು ಕಾಸು ಹಾಕ್ಬೇಕು. ಇಲ್ಲಿ ನಾನು ತಂದು ದುಡ್ಡು ಹಾಕಿದ್ರೆ ಸಿನಿಮಾ ಆಗತ್ತೆ, ಹಾಕ್ಲಿಲ್ವಾ ಆಗಲ್ಲ. ಸೊ ಇವೆಲ್ಲ ನೋಡಿದಾಗ ನಾನು ಹೇಳ್ತಿದ್ದೀನಿ, ನಮ್ಮಲ್ಲಿ ಕ್ವಾಲಿಟಿ ಸಿನಿಮಾಗಳು ಬಂದಿಲ್ಲ ಸರ್. ಕ್ವಾಲಿಟಿ ಸಿನಿಮಾಗಳು ಬರದೆ ನಾವು ಯಾರನ್ನೋ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಇಂಡಸ್ಟ್ರಿ ಸರಿ ಇಲ್ಲ ಅನ್ನೋ ಬದಲು ಗುಣಮಟ್ಟದ ಸಿನಿಮಾನ ಕೊಡೋದ್ರಲ್ಲಿ ಆ ಸಿನಿಮಾ ತಂಡದವ್ರು ಸೋತಿದ್ದಾರೆ. ಏನು 250 ಸಿನಿಮಾ ಹೋದ ರಿಲೀಸ್ ಆಗಿದೆ, ಅದರಲ್ಲಿ 225ರಿಂದ 230 ನೋಡೋಕ್ಕಾಗದಿರ್ತಕ್ಕಂಥ ಸಿನಿಮಾಗಳೇ. ನಾನು ಮತ್ತೆ ಅದು ಯಾರದ್ದೇ ಆಗಿರ್ಬೋದು, ಅದು ನಾನೇ ಪ್ರೊಡ್ಯೂಸರ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು. ಏನಾಗತ್ತೆ, ಸಿನಿಮಾ ಮಾಡ್ತಾ ಎಲ್ಲೋ ಒಂದು ಕಡೆ ಮುಗಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಆಬ್ವಿಯಸ್ಲಿ ಬಂದ್ಬಿಡ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಏನಾಗತ್ತೆ, ದುಡ್ಡು ಚೆನ್ನಾಗಿ ನಿರ್ಮಾಪಕರ ಹತ್ರ ಓಡ್ತಾ ಇದ್ದಾಗ ಇವರೆಲ್ಲ ಆರಾಮ್ಸೆ ಖರ್ಚುಗಳು ಹೆಚ್ಚು ಮಾಡ್ಕೊಂಬಿಟ್ಟಿರ್ತಾರೆ, ಇನ್ನೊಂದು ಇದು ಮಾಡ್ಕೊಂಬಿಟ್ಟಿರ್ತಾರೆ. ಹೋಗ್ತಾ ಅದು ಸ್ಟಾಪ್ ಆಗುತ್ತೆ. ನಿರ್ಮಾಪಕ ಜೋಬ್ ಖಾಲಿ ಆದಾಗ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋಕ್ಕೆ ದುಡ್ಡಿರಲ್ಲ. ಅಲ್ಲಿ ಯಾವುದೋ ಒಂದು ಸಾಂಗ್ ಚೆನ್ನಾಗಿರೋ ಸಾಂಗ್ ಅಂತ ಇಟ್ಕೊಂಡಿರ್ತಾರೆ, ಆ ಸಾಂಗ್ ಶೂಟ್ ಮಾಡೋಕ್ಕಿರಲ್ಲ. ಇನ್ನೊಂದು ಯಾವುದೋ ಫೈಟ್ ಗೊತ್ತಲ್ಲ, ಮೇಜರ್ ಟು ಮೇಜರ್ ಹಣ ಖರ್ಚಾಗುವಂಥ ಜಾಗನೇ ಹಾಡುಗಳಿಗಿರ್ಬೋದು. ಯಾಕೆಂದ್ರೆ ರಿಚ್ ಆಗಿ ತೋರಿಸ್ಬೇಕು ನಾವು. ಆ ರಿಚ್ ಆಗಿ ತೋರ್ಸೋಕ್ಕೆ ಏನೂ ಇಲ್ಲದೆ ಇರುವಾಗ ಎಲ್ಲೋ ಒಂದು ಕಡೆ ಏನೋ ಆಗಿ ಅತ್ಲಾಗೆ ಮುಗಿದ್ರೆ ಸಾಕಪ್ಪ ಅಂತ ಪ್ರೊಡ್ಯೂಸರ್ ಆಗಿರ್ತಾನೆ, ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಆಲ್ರೆಡಿ ಕಿತ್ತೋಗಿರುತ್ತೆ. ಇನ್ನೇನೋ ಕಷ್ಟಕ್ಕೆ ಸುಮ್ಮನೆ ಏನೋ ಒಂದು ಪ್ರೆಸ್ ಮೀಟ್ನಲ್ಲಿ ಬಂದು ಕೂತ್ಕೊಂಡು ಅವ್ರ ಮುಖ ಇವ್ರು ನೋಡಲ್ಲ, ಇವ್ರ ಮುಖ ಅವ್ರು ನೋಡಲ್ಲ, ಸರಿ ಇವೆಲ್ಲ ಕಾಣ್ತಾ ಇರೋದು ನಾವು. ಈ ರೀತಿಯಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ. ಪ್ರೇಕ್ಷಕ ಇವತ್ತು ಕಳ್ಕೊಂಡಿದ್ದಾನೆ, ಅಲ್ಲಿಗೆ ನಮ್ಮ ಮೇಲೆ ಹೋಪ್ಸ್ ಕಳ್ಕೊಂಡಿದ್ದಾನೆ. ಯಾವುದೇ ಒಂದು ಕ್ಷೇತ್ರ ಆಗಲಿ ಅದಕ್ಕೆ ಅಳಿವು ಉಳಿವು ಅಥವಾ ಯಾವುದೇ ಒಂದು ಕಾಲಚಕ್ರ ಅಂತ ತಗೊಂಡಾಗ ಕೆಳಗೆ ಬಂದಿದ್ದು ಮೇಲ್ ಬರಲೇಬೇಕು ಅಂತ ಹೇಳ್ತಾರೆ. ಹಾಗೆ ಆ ಒಂದು ಸುವರ್ಣ ಕಾಲ ತಿರ್ಗಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತಾ? 1% ಇಲ್ಲ ಸರ್, ಸತ್ಯ. ಯಾಕೆಂದರೆ ಕಾಣ್ತಾ ಇರೋದು ಸರ್, ಇವತ್ತು ನೀವು ಇಲ್ಲಿಂದ ಸರ್ ನೀವು ಒಂದು ಸಿನಿಮಾ ನೋಡೋಕ್ಕೆ ಹೋಗಬೇಕು ಅಂದರೆ ಹಾರ್ಡ್ಲಿ ನಿಮಗೆ ಹೋಗಿ ಬರೋದೂ ಹತ್ರ ಇಟ್ಕೊಂಡು ಏನೋ ಒಂದು 15 ನಿಮಿಷದಲ್ಲಿ ಹೋಗಿ ಬರ್ತೀರ ಅಂದ್ರೆ ಒಂದು 3 ಅವರ್ಸ್ ಟೈಮ್ ಬೇಕು. 2 ಗಂಟೆ ಸಿನಿಮಾ ಹೋಗೋಕ್ಕೆ ಒಂದು 20 ನಿಮಿಷ, ಅಲ್ಲೊಂದು 10 ನಿಮಿಷ, 3 ಗಂಟೆ ಬೇಕು. ಯಾವಾಗ ಬರುತ್ತೆ ಅಂದರೆ ನೀವು ಕೊಡೋದೆಲ್ಲ ಅಲ್ಟಿಮೇಟ್ ಪ್ರಾಡಕ್ಟ್ಗಳಾಗಿರಬೇಕು. ಆ್ಯಂಡ್ ಇದೇ ಅಂದ್ಬಿಟ್ಟು ನೀವು ವಾರಕ್ಕೆ 10 ಸಿನಿಮಾ ಬಿಡುಗಡೆ ಮಾಡಿದ್ರೆ 10ರಲ್ಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಸರ್. ಆ ಒಂದು ಒಳ್ಳೆ ಸಿನಿಮಾ ಜೊತೆ ಹೊಟ್ಟೋಗ್ಬಿಡುತ್ತೆ. ಯಾಕೆಂದರೆ ಡೆಫಿನೆಟ್ಲಿ ಅವ್ನಿಗೆ 2ನೇ ವಾರ ನಿಲ್ಸ್ಕೊಳಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ. ದೊಡ್ಡವರೇನೆ ಒದ್ದಾಡ್ಬಿಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇವತ್ತಿನ ದಿನ ಇವಾಗ ತೆಗೆದು ನೋಡಿ ಸರ್, ಒಂದು ಶೋ ಉಳ್ಕೊಂಡಿದೆ, ಒಂದು ದೊಡ್ಡ ಸಿನಿಮಾ. ನಾವು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾನೆ ಇದೀವಲ್ಲ, ಎಲ್ಲ ಗೊತ್ತಲ್ಲ, ವಿಷಯ ಗೊತ್ತಿರೋ ಏನು ಇವಾಗ ನಮಗೂ ಗೊತ್ತು, ನಿಮಗೂ ಗೊತ್ತು. ಏನು ಹೇಳ್ತಾರೆ, ಏನ್ರಿ ಇಬ್ಬರು ಬಂದಿಲ್ಲ, ನಾವು ಡಿಸ್ಟ್ರಿಬ್ಯೂಟರ್ ಆಗೋ ಪ್ರೊಡ್ಯೂಸರ್ ಆಗೋ ಇನ್ನೊಂದು ಇಬ್ಬರು ಬಂದಿಲ್ಲ ಅಂದಾಗ ನಾವೇನು ಮಾಡೋಕ್ಕಾಗತ್ತಲ್ಲಿ? ಇನ್ನು ಸಿನಿಮಾ ಎಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ ಏನಕ್ಕೆ ಇದು ಮಾಡೋಣ? ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಸರ್. ಎಲ್ಲ 100ಕ್ಕೆ 100 ಕೆಟ್ಟ ಸಿನಿಮಾ ಅಂತ ನಾನು ಹೇಳೋದಿಲ್ಲ. 10 ಒಳ್ಳೆ ಸಿನಿಮಾ ಬರ್ತಿದೆ, 10ರಲ್ಲಿ 1 ಬರ್ತಾವಲ್ಲ, 10 ರಿಲೀಸ್ ಆದಾಗ ಬರುತ್ತಲ್ಲ, ಆ ಒಂದನ್ನು ಜನಕ್ಕೆ ಮುಟ್ಸೋಕ್ಕೆ ಯಾರ ಕೈಲೂ ಆಗ್ತಿಲ್ಲ. ಮುಟ್ಸಕ್ಕೆ ಹೋಗ್ತಾರೆ ಪ್ರೇಕ್ಷಕರು. ಇವತ್ತು ಹೇಳಿದ್ವಲ್ಲ, ಈ ರೀತಿ ಕಿರ್ಚಿ ಮಾಡಿ ಇನ್ನೊಂದು ಮಾಡಿ ಅಲ್ಲೆಲ್ಲೋ ಅದೇನೋ ಪೆಟ್ರೋಲ್ ಸುರ್ಕೊಂಡು ಮಾಡೋ, ಇನ್ನೊಂದು ಮಾಡೋ, ಮತ್ತೊಂದು ಮಾಡೋ, ಅಲ್ಲಿಗೆ ಏನೋ ಅದೇನೇನೋ ಡ್ರೆಸ್ ಹಾಕ್ಕೊಂಡು ಅಲ್ಲೇಗೋ ಅಂತ ಎಲ್ಲ ಕಿರ್ಚ್ಕೊಂಡು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ. ಅದು ಪ್ರತಿ ಸಿನಿಮಾಗೂ ನೀವು ಅದನ್ನೇ ರಿಪೀಟ್ ಮಾಡಿಬಿಟ್ರಲ್ಲ, ರಿಪೀಟ್ ಮಾಡೋ ನೆಸೆಸಿಟಿ ಇದ್ದಿಲ್ಲ. ಅಲ್ಲೆಲ್ಲ ಒಂದು ಇದಾಗಿ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಸರ್, ಇವಾಗ ಯಾರು ರಿವ್ಯೂ ಮಾಡೋರು
ಅದು ಇಂಪಾರ್ಟೆಂಟ್ ಆಗುತ್ತೆ ಯಾರು ಅಲ್ವಾ? ಹೌದು. ಸಿನಿಮಾ ಫಾರ್ ಎಕ್ಸಾಂಪಲ್ಲು ಯಾರು ನಮ್ಮ ಕಾಸರಗೋಡು ಅವರು ಮಾಡ್ತಾಯಿದ್ರು, ಗಣೇಶ್ ಕಾಸರಗೋಡು ಅವರು. ಗಣೇಶ್ ಕಾಸರಗೋಡು ಸುಮ್ಮನೆ ಒಂದು ಹೆಸರು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಹೇಳ್ಬೋದು. ಗಣೇಶ್ ಕಾಸರಗೋಡು ಏನಾದ್ರು ಒಂದು ಬರೀತಾರೆ ಅಥವಾ ಒಂದು ರಿವ್ಯೂ ಮಾಡ್ತಾರೆ ಅಂದರೆ ಅದ್ರ ಬೆಲೆ ಹೆಂಗಿತ್ತು? ಯಾವ ದೊಡ್ಡ ಸ್ಟಾರ್ ಆಗಿದ್ರು ಓ ಇವರು ಒಂದು ಹೇಳು ವಿಚಾರವನ್ನು ಇದರೊಳಗಡೆ ನೋಡಿ, ಯಾಕೆಂದರೆ ಹೌದು ತುಂಬ ಸರಿ ಅವರು ರಫಾಗೂ ಬರೆದಿದ್ದಾರೆ, ತುಂಬ ಸರಿ ಇಷ್ಟ ಆಗಿಲ್ಲ, ಇಷ್ಟ ಆಗದೆ ಇರೋದನ್ನೇ ಸುಮ್ಮನೆ ಎಲ್ಲ ಬರೀತಿದ್ದಿಲ್ಲ ಅವರು. ಆದರೆ ಅವರು ಅಂತಲ್ಲ, ನಾನು ಓವರ್ ಅಲ್ಲ ಆ ದಿನ ಒಂದು ಇದ್ರಲ್ಲಿ ಹಾಗೆ ನಡೀತಾ ಇತ್ತು. ಇವತ್ತಿನ ದಿನ ಏನು ಸರ್, ನಿಮಗೆ ನಾನು ಹೆಸರು ಹೇಳಿದೆ ಸುಮ್ಮನೆ ಫಾರ್ ಎಕ್ಸಾಂಪಲ್ಲು, ಗಣೇಶ್ ಅವರು ಯಾರು ಅನ್ನೋದು ಇವತ್ತಿನ ದಿನ ಮರೆಯೋ ಸ್ಟೇಜಿಗೆ ಇವ್ರುಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರದ್ದು ಒಂದು ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಮತ್ತು ಒಂದು ಪತ್ರಿಕಾ ಧರ್ಮಕ್ಕೆ ತಕ್ಕಂತೆ ಅವರೆಲ್ಲ ಕೆಲಸ ಮಾಡಿದವರು. ಇವತ್ತಿನ ದಿನ ಅವೆಲ್ಲ ಮರ್ತೆ ನಾನು ಹೇಳಿದ್ನಲ್ಲ, ಮರೆಸೋ ಕೆಲಸನೂ ನಾವೇ ಮಾಡಿಬಿಟ್ಟಿದ್ದೀವಿ. ಬಿಡುಗಡೆ ಆಗಿದ್ದ ಕನ್ನಡದ 1000 ಸಿನಿಮಾಗಳು, ಅದರಲ್ಲಿ 700 ಸಿನಿಮಾಗಳು ಸೇಲೇ ಆಗಿಲ್ಲ. ನಾನು ಖರ್ಚು ಮಾಡಿದ ದುಡ್ಡು ಇಲ್ಲೇ ಬಂದ್ಬಿಡ್ತಾ ಇದೆಯಲ್ಲ ಗುರು, ಯಾವನೋ ಒಬ್ಬ ಅವ್ನು ಕೇಳ್ತಾ ಇರೋದು 2 ಲಕ್ಷನೋ 3 ಲಕ್ಷನೋ ಅಂತಾನೆ, ಫಸ್ಟ್ ಅವ್ನ ಅಕೌಂಟ್ಗೆ ಹಾಕ್ಬಿಡೋಣ.